ಗಾನ ಕೋಗಿಲೆ ಅಂತೇಳಿ ಹೆಸರು ಪಡೆದಂತ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲಾ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನ ಮಾಡಿದ್ದಾರೆ. ಒಂದು ನನಗೆ ಆಶ್ಚರ್ಯ ಏನಂದ್ರೆ, ನಿನ್ನೆ ಅವರ ಕುಟುಂಬದವ್ರ ಹತ್ರ ನಾನು ಮಾತಾಡಿದೆ. ಫೈನಲ್ ಹೈದರಾಬಾದಿಂದ ಕಳೆದ 2 ವರ್ಷದಿಂದ ಬಂದು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಅವರು ವಾಸವಾಗಿದ್ದರು. ಸೊ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಅವರ ಧ್ವನಿಯನ್ನು ಕೊಟ್ಟಂತ ಏಕೈಕ ನಾಯಕಿ. ಆ ಕುಟುಂಬದ ಕೇಳಿದೆ, ನಿಮ್ಗೆ ನಾನು ಚೆನ್ನೈಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕಳ್ಸಿಕೊಡ್ತೇನೆ, ಇಲ್ಲಾಂದ್ರೆ ಹೈದರಾಬಾದ್ಗೆ ಹೋದ್ರೆ ಅಲ್ಲಿ ಕಳ್ಸಿಕೊಟ್ಟು ಏರ್ ಲಿಫ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅವರಿಲ್ಲ, ನಮ್ಮ ಅಜ್ಜಿದು ಕೊನೆ ಆಸೆ ಮೈಸೂರಿನಲ್ಲೇ ಇರಬೇಕು ಅಂತೇಳಿ ಇಲ್ಲಿಗೆ ಬಂದ್ರು ಅವರು ಅಂತೇಳಿ. ಸೊ ನಾನು ಸರ್ಕಾರದ ಗೌರವ ಜೊತೆಲಿ ಇವತ್ತು ಸುಮಾರು ಮಧ್ಯಾಹ್ನದವರೆಗೂ ಕೂಡ ನಮ್ಮ ಅಂತಿಮ ದರ್ಶನಕ್ಕೆ ಅಲ್ಲಿ ಮೈಸೂರಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇವತ್ತು ಗುಲ್ಬರ್ಗಾಗೆ ಹೋಗಿದ್ರು, ಯತೀಂದ್ರ ಅವರು. ಅವ್ರು ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ಕ್ಯಾನ್ಸಲ್ ಮಾಡಿ ಗೌರವನ ಸಲ್ಲಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಅವರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇವತ್ತು 4 ಬಾರಿ ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದದ್ದನ್ನ ಇತಿಹಾಸ ಪುಟಕ್ಕೆ ಸೇರಿದೆ. ಸೊ 33 ಬಾರಿ ವಿವಿಧ ಪ್ರಶಸ್ತಿಗಳನ್ನ ಅನೇಕ ರಾಜ್ಯಗಳು ಇವತ್ತು ಅವರಿಗೆ ನೀಡಿದೆ. ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಕೊಟ್ಟು ಅವ್ರಿಗೆ ಗೌರವನ್ನ ಸಲ್ಲಿಸಿದ್ದೇವೆ. ಸೊ ಇಂಥ ಒಬ್ಬ ಗಾಯಕಿ ಜಾನಕಿ ಅವರು ಬಹಳ ಸರಳ ಜೀವಿ. ಯಾವುದು ಕೂಡ ಅವರು ಲತಾ ಮಂಗೇಶ್ಕರ್ ಯಾವ ರೀತಿ ಅವರ ಸರಳತೆಯನ್ನ ಕಾಪಾಡ್ಕೊಂಡು ಬಂದ್ರು, ಯಾವ ರೀತಿ. ಸೊ ನಮ್ಮ ಭಾಷೆ ಮೇಲೆ, ನಮ್ಮ ನೆಲದ ಮೇಲೆ, ಮೈಸೂರು ಮೇಲೆ ಅವರು ಕೊನೆಯ ಉಸಿರಿನಲ್ಲಿ ಇಟ್ಟಂತ ಪ್ರೀತಿ ಇದೆಯಲ್ಲ, ನಮ್ಗೆಲ್ಲರೂ ಕೂಡ ಅತಿ ಹೆಚ್ಚು ಗೌರವನ ತಂದಿದೆ. ಸೊ ಅವರು ಮೊದಲನೇ ಹಾಡು ಮತ್ತು ಕೊನೆ ಹಾಡು ಹಾಡಿದ್ದು ಮೈಸೂರಿನಲ್ಲೇ. ಅದು ಕೂಡ ಬಹಳ ವಿಶೇಷವಾದಂತ ವಿಚಾರ. ಸೊ ಅದರಿಂದ ಅವರ ಪ್ರೀತಿಗೆ ಗೌರವ ಕೊಟ್ಟು ನಾನು ನಮ್ಮ ಜಿಲ್ಲಾಡಳಿತಕ್ಕೆ ಏನು ಮಾರ್ಗದರ್ಶನ ಕೊಡಬೇಕು, ಅವ್ರಿಗೆ ಯಾವ ರೀತಿ ಅಂತಿಮ ಗೌರವನ ಸಲ್ಲಿಸಬೇಕು, ಆ ಕೆಲಸವನ್ನ ಮಾಡ್ತೇವೆ. ಮುಂದಿನ ದಿನದಲ್ಲಿ ಆ ಚಿತ್ರರಂಗದವ್ರ ಹತ್ರ ಚರ್ಚೆ ಮಾಡ್ತೇನೆ. ಏನು ಅವ್ರಿಗೆ ಇನ್ಯಾವ ರೀತಿ ಅವರ ಹೆಸರು ಅಜಾಮರವಾಗಿ ನಿಂತ್ಕೊಳ್ಳಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ.